ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಡಿಜಿಟಲ್. ನಾನು ದೀಪಿಕಾ. ಆಷಾಢ ಮಾಸದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾವು ಮಂಡ್ಯ ನಗರದಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿದ್ದೇವೆ. ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಭಕ್ತಾದಿಗಳು ಬಂದು ಪೂಜೆನ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಅಂತ ತಾಯಿಯಿಂದ ಯಾವ ರೀತಿಯಿಂದ ಸ್ಮರಿಸ್ತಿದ್ದಾರೆ ಅನ್ನೋದನ್ನು ನಾವು ಬಂದು ಭಕ್ತಾದಿಗಳನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ಮಂಡ್ಯದಿಂದಲೇ. ಮೇಡಮ್, ಪ್ರತಿ ವರ್ಷ ಬಂದರೆ ತಾಯಿಗೆ ಈ ಥರ ಪೂಜೆನ ಸಲ್ಲಿಸ್ತಾ ಇದ್ದೀರಾ? ಆಷಾಢ ಮಾಸದಲ್ಲಿ ಅಥವಾ ಪ್ರತಿ ವರ್ಷ ಬೇರೆ ದಿನಗಳಲ್ಲೂ ಬಂದು ದೇವಸ್ಥಾನಕ್ಕೆ ಈ ಥರ ಮಾಡ್ತಾ ಇರ್ತೀವಿ. ಸರ್ ನಮಸ್ತೆ. ನರಸಿಂಹಾಚಾರ್ಯ. ಸರ್ ಎಲ್ಲಿಂದ ಬಂದಿರೋದು? ಮಂಡ್ಯ ಮೇಡಮ್, ಮಂಡ್ಯ ನಿಯರೇ. ತಾಯಿ ಬಗ್ಗೆ ನಿಮ್ಗೆ ಇರೋಂಥ ನಂಬಿಕೆ ತುಂಬ ಇದೆ ಮೇಡಮ್. ಸುಮಾರು ಒಂದು 40 ವರ್ಷದಿಂದ ಬರ್ತೀವಿ. ಈ ಓಂ ಪ್ರಥಮದಲ್ಲಿ 10 ತವಳಿಂದನೂ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಬರ್ತಾ ಇರ್ತೀವಿ. ಆಷಾಢ ಶುಕ್ರವಾರಲ್ಲಂತೂ 2 ವಾರ 3 ವಾರ ಬರ್ತಾ ಇರ್ತೀವಿ. ತುಂಬ ಶಕ್ತಿಯುತ ದೇವರು, ಕೇಳಿದ್ದನ್ನು ವರ ಕೊಡ್ತಾಳೆ ಮೇಡಮ್. ಅದರಲ್ಲೇನು ಇದಿಲ್ಲ. ನಾವು ಪ್ರತಿಯೊಂದು ಏನೇ ಒಂದು ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ಕೇಳಿದ್ರು ಕೂಡ ಆಶೀರ್ವಾದ ಮಾಡ್ತಾಳೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕನ್ಯಾ. ಎಲ್ಲಿಂದ ಬರ್ತಿರೋದು? ಮಂಡ್ಯ ನಾಲ್ವಡಿ ಕೃಷ್ಣರಾಜ ಬಡಾವಣೆ. ಅಮ್ಮ, ಎಷ್ಟು ವರ್ಷದಿಂದ ಬಂದು ತಾಯಿಗೆ ಹೀಗೆ ಪೂಜೆನ ಸಲ್ಲಿಸ್ತಾ ಇದ್ದೀರಾ ನೀವು? ವರ್ಷದಿಂದನೂ ಬರ್ತಾಯಿದ್ದೀವಿ. ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಹಚ್ತೀವಿ. ಬಂದು ಪ್ರತಿ ಶುಕ್ರವಾರ ಬರ್ತೀವಿ. ಆಷಾಢದಲ್ಲಿ ವಿಶೇಷ ತುಂಬ ಚೆನ್ನಾಗಿರುತ್ತೆ. ಅಮ್ಮಂದು ತೇರಿದ್ದಾಗ ಬರ್ತೀವಿ. ಆಮೇಲೆ ಇದು ಆಷಾಢ ಶುಕ್ರವಾರದಲ್ಲಿ ಅಮ್ಮಂದು ಔಟದ ಹಬ್ಬ ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಬಂದೆಲ್ಲ ಅಮ್ಮನ ಬೇಡ್ಕೊಂಡು ಹೋಗ್ತೀವಿ. ಎಲ್ಲ ಒಳ್ಳೇದು ಮಾಡ್ತಾಯಿದ್ದಾಳೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಹನಾ ಅಂತ. ಎಲ್ಲಿಂದ ಬರ್ತಾ ಇರೋದು? ನಾವು ಗೆಜ್ಜಿಲ್ಗೆರೆಯಿಂದ ಬರ್ತಿರೋದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ ದೇವಸ್ಥಾನಕ್ಕೆ? ಬರ್ತಿದ್ದೀವಿ 3-4 ವರ್ಷದಿಂದ ಬರ್ತಿದ್ದೀವಿ. ಮೇಡಮ್, ಪ್ರತಿ ವರ್ಷ ಬಂದು ಇದೇ ರೀತಿ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀರಾ ಅಥವಾ ಅರ್ಕೆ ಮಾತ್ರ ಏನಾದ್ರು ಮಾಡ್ಕೊತಾ ಇದ್ದೀರಾ? ಆಷಾಢ ಇದ್ದಾಗ ವಿಶೇಷ ಪೂಜೆಗಳಿದ್ದಾಗ ಬಂದು ಹೋಗ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನಮಸ್ತೆ ಅಮ್ಮ. ನಾವು ಮಂಡ್ಯದವ್ರೆ, ಕೋಮಲ ಅಂದ್ಬಿಟ್ಟದ್ದೆ. ಇಲ್ಲಿಗೆ ಸುಮಾರು ನಾನು 25 ವರ್ಷದಿಂದನೂ ಬರ್ತಾವನ್ನಿ. ಇಲ್ಲಿಗೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. 9 ಬಾಡಿಗೆ ಮನೇಲಿ ಇದ್ದದ್ದು 10ನೇ ಮನೆ ಕಟ್ಟಬೇಕು ಅಂತ ತಾಯಿ ತಾವು ಕೇಳ್ಕೊಂಡಾಗ ನಾನು ಸ್ವಂತ 10ನೇ ಮನೆನೇ ಕಟ್ಕೊಂಡು ಈಗ ಸ್ವಂತ ಮನೇಲಿ ಇವನಿ. ಆಗ ನಾನು ಸಾಯಿ ಗಂಟಲು ಬಂದು ಹೋಗ್ತೀನಿ ಅಂತ ದೇವ್ರ ತಾವು ಕೇಳ್ಕೊಂಡು ಬಂದು ಹೋಗ್ತೀನಿ. ದೇವಿಗೆ ಹಂಗೆ ಬಂದು ಹೋಗಿ ಎಲ್ಲರೂ ಒಳ್ಳೇದಾಯ್ತದೆ ನಂಬ್ಕೊಳ್ಳಿ. ನೀವು ಮನ್ಸಲ್ಲಿ ಏನು ಅನ್ಕೋತಿದ್ದಾರೆ ನೀವೇನು ಕೊಡಬೇಡಿ, ಭಕ್ತಿಯಿಂದ ಕೈ ಮುಗಿರಿ ಸಾಕು. ನೀವೇನು 1 ರೂಪಾಯಿನ ಬಂದು ಮಂಗಳಾರತಿಗೂ ಹಾಕ್ಬೇಡಿ, ಕೈ ಮುಗಿರಿ ಸಾಕು, ನಿಮ್ಗೆ ಒಳ್ಳೇದಾಗಿ ಆಯ್ತದೆ. ಮೇಡಮ್ ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಆಗಿದ್ದೀನಿ. ಫಸ್ಟ್ ವರ್ಕ್ ಮಾಡ್ತಿದ್ದೆ ವುಮೆನ್ಸ್ ಕಾಲೇಜಲ್ಲಿ, ಗೆಸ್ಟ್ ಲೆಕ್ಚರರಾಗಿ ವರ್ಕ್ ಮಾಡ್ತಿದ್ದೆ. ಈಗ ಹೌಸ್ ವೈಫ್ ಆಗಿದ್ದೀನಿ. ಮೇಡಮ್, ಎಷ್ಟು ವರ್ಷದಿಂದ ಬಂದು ತಾಯಿಗೆ ಪೂಜೆನ ಸಲ್ಲಿಸ್ತಾ ಇದ್ದೀರಾ? ನನ್ನ ಮದುವೆ ಆಗಿ 10 ಇಯರ್ಸ್ ಆಯಿತು. 10 ಇಯರ್ಸಿಂದ ಬರ್ತೀನಿ. ಪ್ರತಿ ಆಷಾಢ ಶುಕ್ರವಾರನೂ ಬರ್ತೀನಿ. ಬಂದು ನಿಂಬೆಹಣ್ಣು ದೀಪ ಹಚ್ಚೋದು. ತಾಯಿ ಏನು ಬೇಡ್ಕೊಂಡ್ರೂ ಇಲ್ಲ ಅನ್ನಲ್ಲ, ಎಲ್ಲನೂ ಕೊಡ್ತಾಳೆ ತಾಯಿ. ನಂಬಿದ ಭಕ್ತರನ್ನು ಯಾವತ್ತೂ ಕೈ ಬಿಡೋಲ್ಲ. ಅದಕ್ಕೆ ಹೆಣ್ಣಿನ ಕಷ್ಟ ತಾನೇ ಅರ್ಥ ಮಾಡ್ಕೊತಾಳೆ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವಾರನೂ ಬರ್ತೀವಿ. ಗುರುಗಳೇ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಲೋಹಿತ್. ಗುರುಗಳು, ಇವಾಗ ಪ್ರತಿ ವರ್ಷ ಬಂದು ಇಲ್ಲಿ ಆಷಾಢ ಮಾಸದಲ್ಲಿ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ರೀತಿಯಾಗಿ ನಡೆಸ್ತಾ ಇರ್ತಾರಾ? ಹೌದು, ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ, ಭಕ್ತಾದಿಗಳು ಜಾಸ್ತಿ ಹೆಚ್ಚು ಬರ್ತಾರೆ. ಈ ಸಲ ಒಂದು ಸ್ವಲ್ಪ ಕಮ್ಮಿ ಇದೆ. ಈ ಮುಂದಿನ ವಾರದಿಂದ ಜಾಸ್ತಿ ಬರ್ಬೋದು ಅಂದ್ಕೊಂಡಿದ್ದೀವಿ. ಹೇಗೋಸ್ಕರ ಇದು ಮೊದಲನೇ ವಾರ ಆದ್ದರಿಂದ ಸ್ವಲ್ಪ ಭಕ್ತಾದಿಗಳು ಕಮ್ಮಿ ಇದ್ದಾರೆ. ಮುಂದಿನ ವಾರದಿಂದ ಅತಿ ಹೆಚ್ಚು ಜನರಲ್ಲಿ ಇಲ್ಲಿ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೇವೆ. ಇವಾಗ ನಿಂಬೆಹಣ್ಣು ದೀಪ ಹಚ್ಚುತ್ತಾ ಇದ್ದಾರಲ್ವಾ, ಇದ್ರದ್ದು ಮಹತ್ವ ಏನು? ಅಂದರೆ ತಾಯಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೇ ಶ್ರೇಷ್ಠನ ಅಥವಾ ಬೇರೆ ಯಾವ ರೀತಿ ಇದು ಬಿಟ್ಟು ಬೇರೆ ವಿಧಾನ, ಬೇರೆ ಬೆಳ್ಳದಾರತಿ ಮಾಡೋಂಥದ್ದಾಗಲಿ ಎಲ್ಲನೂ ಮಾಡ್ತಾ ಇದ್ದಾರಲ್ವ, ಅದ್ರ ಬಗ್ಗೆ ಒಂದೆರಡು ಮಾತು. ನಿಂಬೆಹಣ್ಣು ದೀಪ ತಮ್ಮ ಕಷ್ಟಗಳನ್ನು ನಿವಾರಿಸೋಕ್ಕೋಸ್ಕರ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡೋಕ್ಕೋಸ್ಕರ ನಿಂಬೆಹಣ್ಣು ದೀಪ ಹಚ್ತಾರೆ. ಹಾಗೆ ಇದು ಬೆಲ್ಲದ ದೀಪವನ್ನು ಹಚ್ಬೋದು. ಹಾಗೆ ಮಡ್ಲಕ್ಕಿ ತುಂಬೋದ್ರಿಂದ ತಾಯಿಗೆ ಸಂತುಷ್ಟಿ ಆಗ್ತಾಳೆ, ಮನೆಯಲ್ಲಿ ಸಮೃದ್ಧಿ ಸಿಗುತ್ತೆ, ಮನೆಗೆ ಲಕ್ಷ್ಮೀ ಬರ್ತಾಳೆ ಅನ್ನೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಇದೊಂದು ದೈವ ನಂಬಿಕೆ. ಇದು ಇಲ್ಲ ಅನ್ನುವಾಗಿಲ್ಲ, ಇದು ಕೂಡ ಖಂಡಿತವಾಗಿಯೂ ಆಗುತ್ತೆ. ಪ್ರತಿ ವಾರ ಶುಕ್ರವಾರ ದಿನ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ.
ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಹರೀಶ್ ಅಂತ. ಸರ್ ಪ್ರತಿ ವರ್ಷ ಇಲ್ಲಿ ತಾಯಿಗೆ ಬಂದು ಪೂಜೆನ ಸಲ್ಲಿಸ್ತಾ ಇರೋಂಥದ್ದು ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಮಂದಿ ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ನೀವು ಇದೇ ರೀತಿ ಪ್ರತಿ ವರ್ಷ ಬಂದು ತಾಯಿಗೆ ಪೂಜೆನ ಸಲ್ಲಿಸ್ತಾ ಇದ್ದೀರಿ. ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಗಳಿರ್ತದೆ. ತಾಯಿಗೆ ಆಷಾಢ ಮಾಸದಲ್ಲಿ ಒಳ್ಳೆ ಪೂಜೆ ಮಾಡ್ಕೊಂಡು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ತುಂಬ ಒಳ್ಳೆ ದೇವರು ಚಾಮುಂಡೇಶ್ವರಿ ದೇವರು ಜಗನ್ಮಾತೆ ಅಲ್ವಾ. ತಾಯಿ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡ್ತಾಳೆ. ಆ ಒಂದು ನಂಬಿಕೆ ಇಟ್ಕೊಂಡು ನಾವು ಭಗವಂತನ ಮೊರೆ ಹೋಗ್ತೀವಿ. ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀವಿ. ಗುರುಗಳೇ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ವಿಶೇಷವಾಗಿದ್ದೇನೆಂದರೆ ಚಾಮುಂಡಿ ದೇವಸ್ಥಾನದ ವಿಶೇಷ, ಮಂಡ್ಯ ಜಿಲ್ಲಾ ಪೊಲೀಸ್ ಕಾಲೋನಿಯಲ್ಲಿರುವಂಥ ಚಾಮುಂಡಿ ದೇವಸ್ಥಾನ ವಿಶೇಷ ಏನಂದರೆ, ನಮ್ಮಲ್ಲಿ 1965ರಲ್ಲಿ ವಿಜಯದೇವರ ಅರಸನವರು ಚಾಮುಂಡಿ ದೇವಸ್ಥಾನ ಕಟ್ಟಿಸಿದ್ದು. ಹಿಂದೆ ಪೊಲೀಸಲ್ಲಿ DR ಡಿಸ್ಟಿಕ್ ರೀಜನಲ್ ಪೊಲೀಸರು ಅರಳಿಕಟ್ಟೆ ಹತ್ರ ಚಾಮುಂಡಿ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು. ಆವಾಗ ವಿಜಯದೇವರ ಅರಸರು ಒಂದು ಚಾಮುಂಡಿ ದೇವಸ್ಥಾನ ಕಟ್ಸೋಣ ಅಂತೇಳಿ ವಿಚಾರ ಮಾಡಿ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಕಟ್ಟಿಸಿದ್ದಾರೆ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿರುವಂಥ ಈಗಿನ SP ಅವರಾಗಿಂಥ ಶೋಭಾರಾಣಿ ಮೇಡಮ್ ಅವರು ಮತ್ತು ತಿಮ್ಮಯ್ಯನವರು ಮತ್ತು DYSP ಆಗಿಂಥ ಸತೀಶ್ ಅವರು ಮತ್ತು ಜಗದೀಶ್ ಚೆನ್ನಯ್ಯನವರೆಲ್ಲ ಚೆನ್ನನಾಯಕರು ಎಲ್ಲರೂ ಈಗ ಮುಂದುವರ್ಸ್ಕೊಂಡು ಈ ದಿನ ವಿಶೇಷ ಪೂಜೆಗೆ ನಮ್ಮ ಇಲಾಖೆಯಿಂದ ಬಹಳ ಸಹಕಾರ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದಲೂ ಇಲಾಖೆ ನಮಗೆ ಸಹಕಾರ ಮಾಡಿದ್ದಾರೆ. ಮತ್ತು ಆಷಾಢ ಮಾಸದ ಶುಕ್ರವಾರ ಪೂಜೆ ವಿಶೇಷ ಏನು ಅಂದರೆ, ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೇವತಿ ನಕ್ಷತ್ರ ದಿನ ತಾಯಿ ಜನ್ಮ ತಾಳಿದ್ದು. ಅಂದರೆ ಪಾರ್ವತಿಯು ಚಾಮುಂಡಿ ಅವತಾರ ಮಾಡಿ ಮಹಿಷಾಸುರನ ಸಂಹಾರ ಮಾಡಿದ ದಿನ ಆಷಾಢ ಮಾಸ, ಕೃಷ್ಣ ಪಕ್ಷಿ, ಅಷ್ಟಮಿ, ರೇವತಿ ನಕ್ಷತ್ರ. ಆದ್ದರಿಂದ ನಮಗೆ ಆಷಾಢ ಮಾಸದ ಶುಕ್ರವಾರ ದೇವಿಗೆ, ಅದು ವಿಶೇಷವಾಗಿ ಚಾಮುಂಡಿ ದೇವಿಗೆ ಭಾಳ ವಿಶೇಷ. ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಭಾಗವಂತದ ಮಾತಾ ಚಾಮುಂಡೇಶ್ವರಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆಲ್ಲ ನಮ್ಮ ನಾಡದೇವತೆ ಆಗಿರುವಂಥ ಚಾಮುಂಡಿ ಪೂಜೆ, ಚಾಮುಂಡಿ ಒಂದು ಅಭಿಷೇಕ ಪೂಜೆ ಶುಕ್ರವಾರ ನಾವು ವಿಶೇಷವಾಗಿ ಮಾಡ್ತೀವಿ. ಅದರಲ್ಲಿ ಆಷಾಢ ಮಾಸದಲ್ಲಿ ಅವಳು ಅವತಾರ ತಾಳಿದಂಥ 4 ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಜನ್ಮೋತ್ಸವ ದಿನ ಭಕ್ತಾದಿಗಳು ದೇವಿಯ ಸನ್ನಿಧಿಯಲ್ಲಿ ವಿಶೇಷವಾದ ಅನ್ನದಾನ ಸಂತರ್ಪಣೆಯನ್ನು ಪ್ರತಿ ವರ್ಷದಿಂದ ಮಾಡ್ತಾ ಇದ್ದಾರೆ. ನಮಸ್ತೆ. ನಿಮ್ಮ ಹೆಸರು ಅಮ್ಮ? ಜಯಮ್ಮ ಅಂತ. ನೀವು ಯಾವ ಏರಿಯಾದಿಂದ ಬಂದಿದ್ದೀರಮ್ಮ? ಅನ್ನಪೂರ್ಣೇಶ್ವರಿ ನಗರ. ಅಮ್ಮ ಪ್ರತಿ ವರ್ಷವೂ ಇಲ್ಲಿ ಆಷಾಢ ಮಾಸದಲ್ಲಿ ಬಂದು ತಾಯಿಗೆ ಪೂಜೆನ ಸಲ್ಲಿಸ್ತಾ ಇದ್ದೀರಾ? ಹೌದೌದು, ಬಿಡದಂಗೆ ಬರ್ತೀವಿ ನಾವು. ಅಮ್ಮ ನಿಮಗೆ ಅಂದರೆ ತಾಯಿ ಬಗ್ಗೆ ಇರೋಂಥ ನಂಬಿಕೆ ಅಥವಾ ಹರಕೆಗಳನ್ನೇನಾದ್ರು ತಾಯಿ ಈಡೇರಿಸಿರೋಂಥದ್ದೊಂದು 2 ಬಗ್ಗೆ ಏನಾದ್ರು ಮಾತಾಡ್ಬೋದಾ? ಅದೆಲ್ಲ ಒಳ್ಳೇದು ಮಾಡ್ತಾಳೆ ನಮಗೆ, ನಾವು ಆಶೀರ್ವಾದ ಮಾಡ್ತೀವಿ ಅಷ್ಟೇ ಕಣಪ್ಪ. ತನಗೆ ಮಾಡ್ಕೊಂಡು ಹೋಯ್ತೀವಿ ನಾವು, ಬಂದು ಪೂಜೆ ಮಾಡ್ಕೊಯ್ತೀವಿ ತಪ್ಪಿಸ್ದಂಗೆ. ಆ ತಾಯಿ ನಮಗೆ ಕೃಪೆ ತೋರಿಸ್ತಾಳೆ ಅಷ್ಟೇ. ಪ್ರಿಯ ವೀಕ್ಷಕರೇ, ಆಷಾಢ ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳಿ ನಾವು ಮಂಡ್ಯ ನಗರದಲ್ಲಿರುವ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಇಲ್ಲಿಯ ತನಕ ಸಾಕಷ್ಟು ಮಾಹಿತಿಗಳೊಂದಿಗೆ ನಾವು ನೋಡಿದ್ವಿ ಅಲ್ವಾ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಕ್ಯಾಮ್ರಾಮ್ಯಾನ್ ಸಿದ್ಧಾರ್ಥ್ ಜೊತೆ ದೀಪಿಕಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.